ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಉತ್ತಮ ವ್ಯಕ್ತಿತ್ವ ಹಾಗೂ ಒಳ್ಳೆಯ ಗುಣದಿಂದಲೇ ಹೆಸರು ಗಳಿಸಿದ್ದ ದಿಲೀಪ್ ರಾಜ್ ಅವರು ನಿಧನರಾಗಿ ಇದೀಗ 21 ದಿನಗಳಾಗಿದ್ದು, ಕುಟುಂಬದವರು, ಸ್ನೇಹಿತರು, ಪತ್ನಿ, ಮಕ್ಕಳು ಸೇರಿ ದಿಲೀಪ್ ರಾಜ್ ಅವರ ಸಮಾಧಿ ಬಳಿ ಬಂದು ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಪತ್ನಿ ಶ್ರೀವಿದ್ಯಾ ತನ್ನ ಇಬ್ಬರು ಹೆಣ್ಣು ಮಕ್ಕಳ ಜೀವನಕ್ಕಾಗಿ ದೊಡ್ಡ ನಿರ್ಧಾರ ಮಾಡಿದ್ದಾರೆ. ನಟ ದಿಲೀಪ್ ರಾಜ್ ನಿಧನರಾಗಿ ಅದಾಗಲೇ 21 ದಿನ ಕಳೆದೇ ಹೋಯಿತು. ಕುಟುಂಬದವರೆಲ್ಲ ಸೇರಿ ಅವರ ಪುಣ್ಯ ಕಾರ್ಯ ನೆರವೇರಿಸಿದ್ದು, ಈ ವೇಳೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಟ ದಿಲೀಪ್ ರಾಜ್ ಪತ್ನಿ ಶ್ರೀವಿದ್ಯಾ ಅವರು ಪತಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ತಾನೇ ತನ್ನ ಕೈಯಿಂದ ಮಾಡಿ ಪತಿ ದಿಲೀಪ್ ರಾಜ್ ಸಮಾಧಿ ಮುಂದೆ ಇಟ್ಟು ಪೂಜೆ ಸಲ್ಲಿಸಿದ್ದಾರೆ. ದಿಲೀಪ್ ರಾಜ್ ಅವರಿಗೆ ತನ್ನ ಇಬ್ಬರು ಮಕ್ಕಳನ್ನು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ನಟಿಯರಾಗಿ ಮಾಡಲು ಇಷ್ಟ ಇತ್ತಂತೆ. ಆದರೆ ಆ ಆಸೆ ಈಡೇರುವ ಮೊದಲೇ ಬಾರದ ಲೋಕಕ್ಕೆ ಹೊರಟು ಹೋದರು. ಆದರೆ ಪತಿ ಸಮಾಧಿ ಬಳಿ ಇದೀಗ ದೊಡ್ಡ ನಿರ್ಧಾರ ಮಾಡಿದ್ದು, ನಿಮ್ಮ ಆಸೆಯಂತೆ ನಾನು ಮಕ್ಕಳನ್ನು ಸಿನಿಮಾಗೆ ತರುತ್ತೇನೆ, ನಟಿಯರಾಗಿ ಮಾಡುತ್ತೇನೆ ಎನ್ನುವ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಶ್ರೀವಿದ್ಯಾ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.